ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಈಗ ಏನು ಬರುತ್ತೆ? ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬಹುದು ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು. ಈ ಟೈಮಲ್ಲಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ನೋಡೋಣ ಏನು ಬರುತ್ತೆ ಇದರಲ್ಲಿ. ಎನ್ಲೈಟನ್ಮೆಂಟ್, ಮತ್ತೊಂದು ಬಿಟರ್ ಸ್ವೀಟ್. ಬಾಟಮ್ನಲ್ಲಿ ಏನಿದೆ? ವರ್ಕೋಹಾಲಿಕ್ ಅನ್ನೋದು ಬರ್ತಾ ಇದೆ. ಏನೋ ಬ್ಯುಸಿಯಾಗಿದ್ದಾರೆ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಇಲ್ಲೊಂದು ಐ ಫೀಲ್ ಸಾರಿ ಫಾರ್ ಡೌಟಿಂಗ್ ಆನ್ ಯು ಅನ್ನೋದು ಬರ್ತಾ ಇದೆ. ಇಲ್ಲಿ ಎವ್ರಿ ಮೊಮೆಂಟ್ ಸ್ಪೆಂಟ್ ವಿತ್ ಯು ಈಸ್ ಪ್ರೆಷಸ್ ಫಾರ್ ಮೀ. ಇಲ್ಲಿ ಏನೋ ಬ್ಯುಸಿ ಆಗಿದ್ದಾರೆ ಅವರು ಅನ್ನೋದಿದೆ. ಆಗಾಗ ನಿಮ್ಮ ನೆನಪು ಬರ್ತಾ ಇರುತ್ತೆ ಅವ್ರಿಗೆ. ಏನೋ ಬಿಟರ್ ಸ್ವೀಟ್ ಇದೆ, ಅಂದರೆ ಕಹಿ ಸತ್ಯ. ಆಗಾಗ ನಿಮ್ಮ ಮೇಲೆ ಡೌಟ್ ಪಡ್ತಾ ಇದ್ರು ಅನ್ನೋದಿದೆ. ಅದು ತಪ್ಪು ಅನ್ನೋದು ಗೊತ್ತಾಗ್ತಾ ಇದೆ ಅವ್ರಿಗೆ. ಮನಸ್ಸಲ್ಲೇ ಸಾರಿ ಹೇಳ್ಕೊತಾ ಇದ್ದಾರೆ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ತುಂಬ ದಿನದ ಆತ್ಮೀಯತೆ ಇದೆ. ಆದರೆ ಹಾಗೆ ಇಲ್ಲಿ ಇಬ್ಬರ ಮಧ್ಯೆ ಅನುಮಾನಗಳೂ ಇದೆ. ಇಲ್ಲಿ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಇರುತ್ತೆ. ಅದರಲ್ಲಿ ಕೆಲವು ಅವ್ರಿಗೆ ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲದೆ ಇರಬಹುದು, ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇರಬಹುದು, ಅವಾಯ್ಡ್ ಮಾಡ್ತಾ ಇರಬಹುದು. ಎಲ್ರಿಗೂ ಅವ್ರದ್ದೇ ಆದ ಜೀವನ ಇರುತ್ತೆ, ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಕೊಟ್ಟ ಮಾತನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಇಬ್ರಿಗೂ ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಹಾಗೆ ಅದು ಜೀವನದ ಕಹಿ ಸತ್ಯನೂ ಆಗಿರುತ್ತೆ. ಎಷ್ಟೋ ಸರಿ ಸುಳ್ಳು ಹೇಳಬೇಕಾಗುತ್ತೆ, ಅವಾಯ್ಡ್ ಮಾಡಬೇಕಾಗುತ್ತೆ. ಆದರೆ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಟೈಮು ತುಂಬ ಪ್ರೆಷಸ್ ಆಗಿರುತ್ತೆ, ತುಂಬ ನೆನಪುಗಳಿರುತ್ತೆ. ಅದರಲ್ಲಿ ಅವ್ರಿಗೆ ಅದೆಲ್ಲ ತುಂಬ ನೆನಪಾಗ್ತಾ ಇರುತ್ತೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ ಏನು ಬರುತ್ತೆ. ಇಲ್ಲೊಂದು ಸನ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಏಸ್ ಆಫ್ ಕಪ್ಸ್. ತುಂಬ ಇಮೋಷನ್ಸ್ ಇದೆ. 7 ಆಫ್ ಕಾಯಿನ್ಸ್, ಕಿಂಗ್ ಆಫ್ ಕಾಯಿನ್ಸ್, ಮತ್ತೊಂದು ಕ್ವೀನ್ ಆಫ್ ಸಾರ್ಟ್ಸ್. ಇಲ್ಲಿ 2 ಆಫ್ ವ್ಯಾಂಡ್ಸ್ ಇದೆ. ಹೌದು, ಏನೋ ಅನುಮಾನಗಳಿದೆ ಇಬ್ಬರ ಮಧ್ಯೆ. ಆದರೆ ಅವರು ಫೀಲ್ ಗುಡ್ ಫ್ಯಾಕ್ಟರ್ ನೀವು ಆಗಿದ್ದೀರಾ. ಏನೋ ನಿಮ್ಮನ್ನು ನೆನಪಿಸ್ಕೊಂಡಾಗ ಸಂತೋಷ ಆಗುತ್ತೆ. ಆದರೆ ಇವರೇನೋ ಒಂದು ಒಳ್ಳೆ ಜಾಬಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಹೆಚ್ಚು ಟೈಮ್ ಕೊಡೋಕ್ಕಾಗಲ್ಲ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು, ಸುಳ್ಳು ಹೇಳ್ತಾ ಇರಬಹುದು. ಅದರಿಂದ ಆಗಾಗ ನಿಮಗೆ ಸಿಟ್ಟು ಬರ್ತಾ ಇರುತ್ತೆ. ಇಲ್ಲಿ ಒಟ್ಟಿಗೆ ಇಬ್ಬರು ಕೆಲಸ ಮಾಡ್ತಿದ್ದೀರಾ ಅನ್ನೋದು ಇದೆ. ಕೆಲವರು ಇಬ್ಬರಿಗೂ ಒಳ್ಳೆ ಭಾವನಾತ್ಮಕವಾದ ಕನೆಕ್ಷನ್ ಇದೆ ಅನ್ನೋದು ಬರ್ತಾ ಇದೆ. ಹಿಂದೆ ಅವ್ರು ನಿಮಗೆ ತುಂಬ ಪ್ರಾಮಿಸ್ಗಳನ್ನ ಮಾಡಿರಬಹುದು, ಆದರೆ ಈಗ ನಡ್ಸ್ಕೊಡೋಕ್ಕಾಗ್ತಾ ಇಲ್ಲ. ಅವೆಲ್ಲ ಯೋಚನೆಗಳು ಅವ್ರಿಗೆ ಬರ್ತಾ ಇದೆ. ಆಗಾಗ ನಿಮ್ಮ ನೆನಪು ಬರುತ್ತೆ, ನಿಮ್ಮ ಜೊತೆ ಕಳೆದ ಕ್ಷಣಗಳು ನೆನಪಾಗುತ್ತೆ. ಎಷ್ಟೋ ಸರಿ ಇಬ್ಬರಲ್ಲಿ ಸಣ್ಣ ಪುಟ್ಟ ಮಾತುಗಳಾಗಿರಬಹುದು, ಜಗಳಗಳಾಗಿರಬಹುದು. ಇದಕ್ಕೆಲ್ಲ ಸಾರಿ ಕೇಳಬೇಕು ಹಾಗೆ ಮನಸ್ಸಲ್ಲಿ ಯೋಚನೆ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ನಿಮ್ಮ ಫೀಲಿಂಗ್ಸ್ ಏನಿದೆ ಕೇಳೋಣ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ. ಇಲ್ಲೊಂದು ನೈಟ್ ಆಫ್ ವ್ಯಾಂಡ್ಸ್, ಮತ್ತೊಂದು 5 ಆಫ್ ಕಪ್ಸ್. ಹಾಗೆ ಸನ್ ಕಾರ್ಡ್ ಬರ್ತಾ ಇದೆ. ಇಬ್ರಿಗೂ ಸೇಮ್ ಫೀಲಿಂಗ್ಸ್ ಇದೆ. ಇಲ್ಲೊಂದು 9 ಆಫ್ ಕಪ್ಸ್ ಇದೆ, ಹಾಗೆ ಏಸ್ ಆಫ್ ಕಪ್ಸ್, ಮತ್ತೊಂದು 8 ಆಫ್ ಸಾರ್ಟ್ಸ್ ಇದೆ. ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಇಲ್ಲೊಂದು ಮ್ಯೂಚುವಲ್ ಫೀಲಿಂಗ್ಸ್ ಇದೆ ಇಬ್ಬರಲ್ಲೂ. ಏಸ್ ಆಫ್ ಕಪ್ಸ್ 2 ಸರಿ ಬರ್ತಾ ಇದೆ, ಸನ್ ಕಾರ್ಡ್ 2 ಸರಿ ಬರ್ತಾ ಇದೆ. ಇಷ್ಟೆಲ್ಲ ಹ್ಯಾಪಿ ಫೀಲಿಂಗ್ಸ್ ಇದ್ರೂ ಏನೋ ಕಡಿಮೆ ಆಗಿದೆ, ಏನೋ ಬೇಜಾರಿದೆ ಹಾಗನ್ನಿಸ್ತಾ ಇದೆ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅನ್ನೋದು ಇದೆ. ಆದರೆ ನಿಮಗೆ ಒಂದು ಆತುರದ ಸ್ವಭಾವ ಅನ್ನೋದಿದೆ. ತುಂಬ ಮಾತಾಡ್ತೀರಾ, ಅದಕ್ಕೆ ಹಿಂದೆ ಮುಂದೆ ಯೋಚನೆ ಇಲ್ಲ. ಜೀವನನ ತುಂಬ ಹಗುರವಾಗಿ ತಗೊಳ್ತೀರಾ, ಸಂತೋಷವಾಗಿರ್ತೀರಾ. ಯಾವುದೇ ಸಣ್ಣ ಪುಟ್ಟ ವಿಷಯಗಳಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ, ಆದಷ್ಟು ಖುಷಿಯಾಗಿರ್ತೀರಾ. ಆದರೆ ಈ ವಿಷಯದಲ್ಲಿ ಸ್ವಲ್ಪ ಬೇಜಾರಿದೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಆಗಿರುತ್ತೆ ನಿಮಗೆ. ಆ ಟೈಮಲ್ಲಿ ಆದಷ್ಟು ಸಂತೋಷವಾಗಿರ್ತೀರಾ. ಆದ್ರಿಂದನೇ ನಿಮ್ಮ ಜೊತೆ ಕಳೆದ ಟೈಮ್ ಪ್ರೆಷಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾಕೋ ಮುಂದೆ ಒಟ್ಟಿಗೆ ಜೀವನ ಮಾಡೋಕ್ಕಾಗಲ್ಲ, ಒಟ್ಟಿಗೆ ಇರೋಕ್ಕಾಗಲ್ಲ ಅನ್ನೋ ಬೇಜಾರು ಕಾಣಿಸ್ತಾ ಇದೆ. ಇಲ್ಲಿ ಇಬ್ರಿಗೂ ಸೋಲ್ಮೇಟ್ ಕನೆಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಹ್ಯಾಪಿ ಫೀಲಿಂಗ್ಸ್ ಇದೆ, ಆದರೆ ಅಲ್ಲಿ ಬ್ಲಾಕೇಜಸ್ ಇದೆ. ಏನೋ ಅನ್ಸ್ಯಾಟಿಸ್ಫೈಡ್
ಎನರ್ಜಿ ಬರ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಯೂನಿವರ್ಸ್ ಏನು ಹೇಳತ್ತೆ ನಿಮಗೆ, ಏನು ಅಡ್ವೈಸ್ ಕೊಡುತ್ತಾರೆ. ಇಲ್ಲಿ ಹೀಲಿಂಗ್ ಬರ್ತಾ ಇದೆ, ಸಾರೋ ಬರ್ತಾ ಇದೆ, ಐಸೋಲೇಷನ್ ಇದೆ, ಮತ್ತೊಂದು ದಿ ಕ್ರಿಯೇಟರ್ ಇದೆ, ಮತ್ತೊಂದು ಮೂಮೆಂಟ್ ಟು ಮೂಮೆಂಟ್, ಹಾಗೆ ಚೇಂಜ್. ಈ ಒಂದು ರಿಲೇಷನ್ಶಿಪ್ನಲ್ಲಿ ಮುಂದೆ ಏನೋ ಒಂದು ಚೇಂಜಸ್ ಆಗುತ್ತೆ ಅನ್ನೋದಿದೆ. ಎಲ್ಲ ಹೀಲ್ ಆಗ್ತಾ ಬರುತ್ತೆ. ಬೇಜಾರಿದೆ, ಹೌದು, ಐಸೋಲೇಷನ್ ಇದೆ. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಯಾಕೆಂದರೆ ಆ ದೇವ್ರು ಮಾಡಿದಂಥ ಸಂಬಂಧ ಇದಾಗಿರುತ್ತೆ. ಪ್ರತಿ ಕ್ಷಣನೂ ನಿಮ್ಮ ನೆನಪಾಗುತ್ತೆ ಅವ್ರಿಗೆ. ಆದರೆ ಏನೋ ಬ್ಲಾಕೇಜಸ್ ಇರೋದ್ರಿಂದ ಇಬ್ಬರು ಮುಂದುವರಿಯೋಕ್ಕಾಗ್ತಾ ಇಲ್ಲ. ಬೇಕು ಅಂದಾಗ ಮಾತಾಡ್ಸೋಕ್ಕಾಗ್ತಾ ಇಲ್ಲ, ಭೇಟಿ ಆಗೋಕ್ಕಾಗ್ತಾ ಇಲ್ಲ. ಅದು ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ಪರಿಸ್ಥಿತಿನೂ ಇರಬಹುದು. ಆದರೆ ಇಲ್ಲಿ ನಿಮ್ಮ ಪ್ರಯತ್ನಗಳನ್ನ ಮಾಡಬೇಕು, ಯೂನಿವರ್ಸ್ನಲ್ಲಿ ನಂಬಿಕೆ ಇಟ್ಕೋಬೇಕಾಗತ್ತೆ. ಇದೆಲ್ಲ ಹೀಲ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಮೆಸೇಜ್ ನೋಡೋಣ. ಏಂಜಲ್ಸ್ ಏನು ಅಡ್ವೈಸ್ ಕೊಡ್ತಾರೆ ನಿಮಗೆ, ಏನು ಹೇಳ್ತಾರೆ. ಅಕ್ಸೆಪ್ಟೆನ್ಸ್, ಹಾಗೆ ಇಲ್ಲೊಂದು ವರ್ಕೋಹಾಲಿಕ್ ಎರಡೆರಡು ಸರಿ ಬರ್ತಾ ಇದೆ ನೋಡಿ. ಇಂಪೇಷನ್ಸ್, ಮತ್ತೊಂದು ರಿಜೆಕ್ಷನ್, ಹಾಗೆ ಮಿಸ್ಟಿಸಿಸಮ್. ಬಾಟಮ್ನಲ್ಲಿ ಏನಿದೆ ಪರ್ಫೆಕ್ಷನ್. ಎಲ್ಲ ಸರಿಯಾಗ್ತಾ ಬರುತ್ತೆ. ಏನೋ ಪರ್ಫೆಕ್ಷನ್ ಹುಡುಕ್ತಾ ಇದ್ದೀರಾ ಈ ಸಂಬಂಧದಲ್ಲಿ, ಕ್ಲಾರಿಟಿ ಹುಡುಕ್ತಾ ಇದ್ದೀರಾ. ಅದೆಲ್ಲ ಮುಂದೆ ಸರಿಯಾಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಸಮಯದ ಅಭಾವ ಇರಬಹುದು, ಕೆಲಸ ಸ್ಟ್ರೆಸ್ ಇರಬಹುದು. ಆಗಾಗ ತಾಳ್ಮೆ ಕಳ್ಕೋತೀರಾ. ನಿಮ್ಮನ್ನು ಕಳ್ಕೋತೀನೇನೋ ಅನ್ನೋ ಒಂದು ಹೆದರಿಕೆನೂ ಇದೆ, ಇನ್ಸೆಕ್ಯೂರಿಟಿ ಇದೆ. ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ, ಅದು ಯಾಕೆ ಅಂತ ಹೇಳಕ್ ಬರ್ತಾ ಇಲ್ಲ. ಇದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲೊಂದು ಅಕ್ಸೆಪ್ಟೆನ್ಸ್ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಹೀಲಿಂಗ್ ಮೇಲೆ ಅಕ್ಸೆಪ್ಟೆನ್ಸ್ ಬರ್ತಾ ಇದೆ. ಯಾವುದೇ ನೆಗೆಟಿವಿಟಿ ಆಗಿರಬಹುದು ಅಥವಾ ಅನುಮಾನಗಳಿರಬಹುದು, ಎಲ್ಲನೂ ಹೀಲ್ ಮಾಡ್ಕೋಬೇಕಾಗತ್ತೆ. ಲೈಫ್ ಹೇಗೆ ಬರುತ್ತೆ ಹಾಗೆ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಅನ್ನೋದಿದೆ. ಪರ್ಫೆಕ್ಷನ್ ಹುಡುಕ್ತಾ ಇದ್ದೀರಾ, ಹೌದು. ಈ ರಿಲೇಶನ್ಶಿಪ್ ಮುಂದೆ ಚೆನ್ನಾಗಿರುತ್ತಾ, ಹೇಗೆ ನಡೆಯುತ್ತೆ, ಏನೇನೋ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಮನಸ್ಸಲ್ಲಿ. ಗ್ರ್ಯಾಜುಯಲ್ ಆಗಿ ಇದೆಲ್ಲ ಹೀಲ್ ಆಗುತ್ತೆ ಅನ್ನೋದು ಏಂಜಲ್ಸಿಂದ ನಿಮಗೆ ಬರ್ತಾ ಇದೆ. ಈ ಕನ್ಫ್ಯೂಷನ್ಸ್ ಎಲ್ಲ ಸ್ವಲ್ಪ ದಿನಗಳಲ್ಲೇ ಕಡಿಮೆ ಆಗುತ್ತೆ. ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಅವ್ರಿಗೂ ನಿಮ್ಮ ಯೋಚನೆ ಆಗ್ತಾ ಇದೆ. ಎಷ್ಟೇ ಕೆಲಸದ ಒತ್ತಡ ಇರಬಹುದು, ಯಾವುದೇ ಪರಿಸ್ಥಿತಿ ಇರಬಹುದು, ಇವೆಲ್ಲದ್ರ ಮಧ್ಯೆ ನಿಮ್ಮನ್ನು ನೆನಪಿಸ್ಕೋತಾರೆ, ನಿಮಗೆ ಸಾರಿ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Be happy always.